ಈ ಭಾಗದ ಮುಖಂಡರು ಅವರ ಇವತ್ತು ಹುಟ್ಟುದ ಹಬ್ಬ, ಇವತ್ತು ಹುಟ್ಟಿದ ದಿನ. ಅವರು ಇವತ್ತೇನು ಈ ಭಾಗದ ಎಲ್ಲ ನಮ್ಮ ಪ್ರೀತಿಯ ಗೌರವಾನ್ವಿತ ಬಂಧುಗಳ ಮುಂದೆ ಅವರ ಒಂದು ಹುಟ್ಟು ಹಬ್ಬ ಇವತ್ತು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಆ ಆಚರಣೆಗೆ ಇವತ್ತು ಅದೇ ತರ ಈ ಭಾಗದ ಎಲ್ಲ ಮುಖಂಡರುಗಳು ನಮ್ಮ ಈ ಒಂದು ಹುಟ್ಟು ಹಬ್ಬಕ್ಕೆ ಅದರ ಆತ್ಮೀಯ ಸ್ನೇಹಿತರುಗಳಂತ ನಮ್ಮ ಹನ್ಮೇಗೌಡರು ಬಂದಿದ್ದಾರೆ, ರುದ್ರೇಗೌಡರು ಬಂದಿದ್ದಾರೆ, ಮಂಜಣ್ಣನವರು ಬಂದಿದ್ದಾರೆ, ಶಿವಣ್ಣವ್ರು ಬಂದಿದ್ದಾರೆ, ಗಿರೀಶ್ ಅವರು ಬಂದಿದ್ದಾರೆ, ನಯಾಜ್ ಅವರು ಬಂದಿದ್ದಾರೆ, ಮತ್ತು ವೀರಣ್ಣವರು ಬಂದಿದ್ದಾರೆ. ಮತ್ತು ಪಕ್ಷಾತೀತವಾಗಿ ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು ನಮ್ಮ ಜಯರಾಮ್ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ಸಾಕಷ್ಟು ಜನ ನಮ್ಮ ಮತ್ತು ನಮ್ಮ ಗ್ಯಾರಂಟಿ ಸದಸ್ಯರುಗಳು ಏನು ದಾಸರಿ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸದಸ್ಯರುಗಳು ಲತಾ, ನಮ್ಮ ಇನ್ನೂ ಹೆಣ್ಮಕ್ಳು ಒಂದು 5-6 ಜನ ಬಂದಿದ್ದಾರೆ, ಮತ್ತು ಈ ವಾರ್ಡ್ ಅಧ್ಯಕ್ಷರು ಮೇಡಮ್ ಅಶ್ವಿನಿ ಮೇಡಮ್ ಬಂದಿದ್ದಾರೆ, ಮತ್ತು ಎಲ್ಲ ಮುಂಭಾಗದಲ್ಲಿ ಈ ಭಾಗದ ಎಲ್ಲ ನನ್ನ ಗೌರವಾನ್ವಿತ ಪ್ರೀತಿಯ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಾಯಂದಿರು ಸಾಕಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಜಯರಾಮ್ ಅವರಿಗೆ ಇವತ್ತು ಅವರು ಜನ್ಮದಿನ. ಅವರಿಗೆ ಭಗವಂತ ಎಲ್ಲ ತರ ಅವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಿ ಅಂತ ಇವತ್ತು ನಾವು ಹಾರೈಸ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಅವರು ಜಯರಾಮ್ ಅವರು ನಾನು ಕಳೆದ 7-8 ವರ್ಷದಿಂದ ಈಚೆಗೆ ನನಗೆ ಬಹಳ ಹತ್ತಿರವಾಗಿ ಪರಿಚಯ ಆಗಿದ್ರೆ, ಅದರೊಳಗಾಗಿ ಒಂದು 4 ವರ್ಷದಿಂದ 5 ವರ್ಷದಿಂದ ಬಹಳ ಹತ್ತಿರವಾಗಿ ಇದ್ದಾರೆ. ಅವರು ಯಾವುದೇ ವಿಚಾರ ಕಷ್ಟ ಸುಖ ಬಂದಾಗ ಅವ್ರು ಹಿಂದೆ ಮುಂದೆ ನೋಡ್ತಾನೆ. ನಾನು ನೋಡಿದ್ದೀನಿ ಇದೇ ಜಾಗದಲ್ಲಿ ಕೋವಿಡ್ ಬಂದಾಗಿರ್ಬೋದು, ಬೇರೆ ಬೇರೆ ವಿಚಾರ ಬಂದಾಗ ಸಾಕಷ್ಟು ಅವರು ಹಿಂದೂ ಮುಂದೆ ನೋಡೋದಲ್ಲೇನೆ ಅವರು ಖರ್ಚು ಮಾಡ್ಕೊಂಡು ಬಡಬಗ್ಗರಿಗೆ ಅವರು ಮಾಡ್ತಾ ಇದ್ದಾರೆ. ಅವರು ಒಂದು ವ್ಯಾನ್ಗಳೇ ಬಿಟ್ಟಿದ್ರು, ಯಾವ ಸಾವು ನೋವು ಆದ್ರೆ ಅದು ಮಾಡ್ಬೇಕು ಅಂತ. ಈಗಲೂ ಅದನ್ನ ಬಿಡ್ಲಾಣ ಅಂತ ಪಾಪ ಕೇಳ್ತಾನೆ ಇದ್ದಾರೆ. ಅದು ಆ ತರ ಒಂದು ಅವ್ರಿಗೆ ಬಡಬಗ್ಗರ ಬಗ್ಗೆ ಮತ್ತು ಪಕ್ಷದವ್ರಿಗೆ ಯಾರೇ ಒಂದು ಕಷ್ಟ ಸುಖ ಅಂದ್ರೆ ಅದ್ರಾಗೂ ಅಷ್ಟೇನೆ ಅವರು ಬಹಳ ಹತ್ತಿರವಾಗಿ ಅವ್ರ ಕಷ್ಟ ಸುಖ ಸ್ಪಂದನೆ ಮಾಡುವಂತ ನಮ್ಮ ಜಯರಾಮ್ ಅವರು. ಆ ಜಯರಾಮ್ ಅವರು ಇವತ್ತು ಅವರು ಪ್ರತಿ ವರ್ಷನೂ ಮಾಡಿರ್ತಾರೆ. ಲಾಸ್ಟ್ ಟೈಮ್ ಏನೋ 1 ವರ್ಷ ಮಾಡ್ಕೊಂಡಿದೆ ಅಂತ ಕಾಣ್ತಾರೆ. ಅವರು ಮಾಡ್ತಾರೆ, ಬಹಳ ಜನಗಳ ಮಧ್ಯ ನಿಂತು ಮಾಡ್ತಾರೆ. ಏನೋ ಕಾರಣಾಂತರದಿಂದ 1 ವರ್ಷ 2 ವರ್ಷದಿಂದ ಸ್ವಲ್ಪ 1 ವರ್ಷದಿಂದ ದೂರ ಇದ್ರು. ಅವರು ಜನಗಳ ಜೊತೆಗೆ ಯಾವತ್ತೂ ಇರ್ತಾರೆ. ಯಾಕೆಂದ್ರೆ ಯಾವುದೇ ವಿಚಾರ ನಾನು ಬಹಳ ಹತ್ತಿರದಿಂದ ನೋಡಿದಂತನು. ಆದ್ರಿಂದ ಇವತ್ತು ಇಷ್ಟು ಜನ ಬಂದು ಅವ್ರಿಗೆ ಜನ್ಮದಿನಕ್ಕೆ ಅವ್ರು ಶುಭ ಕೋರಕ್ಕೆ ಬಂದಿದ್ದೀರಿ. ಅವ್ರು ಬಹಳ ಸಂತೋಷ. ನಾನು ಇವತ್ತು ಈ ಭಾಗದಲ್ಲಿ ನೀವೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ನನಗೆ ಆಶೀರ್ವಾದ ಮಾಡಿದ್ದೀರಾ. ನಾನು ಅದೇ ತರ ಈ ಭಾಗದಲ್ಲಿ ಯಾವುದೇ ಕೋವಿಡ್ ಇರ್ಲಿ, ಮಳೆ ಬರ್ಲಿ, ಯಾವುದೇ ವಿಚಾರ ಇರ್ಲಿ, ನಾನು ಅದೇ ಹಗಲು ರಾತ್ರಿ ಅಂತಾನೆ, ಯಾವುದೇ ಮಳೆ ಗಾಳಿ ಚಳಿ ಅಂತಾನೆ, ಯಾವುದೇ ಕೋವಿಡ್ ಅಂತಾನೆ ನಾನು ಅದೇ ತರ ಎಲ್ಲಾ ವಿಚಾರದಾಗೂ ಸ್ಪಂದನೆ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಪ್ರೀತಿ ವಿಶ್ವಾಸದಲ್ಲಿ ನೀವು ನಮ್ಮನ್ನು ಕಾಣ್ತಾ ಇದ್ದೀರಾ. ನಾವು ಅಷ್ಟೇ, ಯಾರೇ ಬಂದ್ರು ಕೂಡ ನನ್ನ ಕಚೇರಿಗಾಗ್ಲಿ, ನನ್ನ ಇದಕ್ಕಾಗ್ಲಿ, ನನ್ನ ಫೋನಲ್ಲಾಗ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನನ್ನ ಕೈಲಾದ ಮಟ್ಟಿಗೆ ಇವತ್ತೂ ಸಹ ನನ್ನ ಕಚೇರಿಯಲ್ಲಿ ಸಾಕಷ್ಟು ಜನಗಳಿಗೆ ಕೆಲಸ ಕಾರ್ಯಗಳು ಮಾಡ್ತಾನೆ ಇದ್ದೀನಿ. ಇವತ್ತು ನಾನೇ ಸುಮ್ಮನೆ ಕೂತಿಲ್ಲ. ಇವತ್ತು ಜನಗಳಿಗೆ ಏನೇ ವಿಚಾರ, ಖಾತೆ ಕಂದಾಯಗಳು ಇಲ್ಲ ಇನ್ನೊಂದು ಯಾವ್ದು ಪೊಲೀಸ್ ಸ್ಟೇಷನ್ಗಳು ಮತ್ತೊಂದು ಯಾವುದೇ ವಿಚಾರ ಇದ್ರು ಕೂಡ ಸ್ಪಂದನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಜಯರಾಮ್ ಮೇಲೆ ಇರ್ಲಿ. ಎಲ್ಲ ಮುಖಂಡರು ಇವತ್ತು ಸಾಕಷ್ಟು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು ಇವತ್ತು ಇಲ್ಲಿ ಬಂದಿದ್ದಾರೆ. ವಾಲಂಟ್ರಿ ಬಂದು ಇವತ್ತು ಅವರಿಗೆ ಶುಭ ಕೋರಕ್ ಬಂದಿದ್ದಾರೆ. ಅವರಾಗ್ಲಿ, ಯಾಕಂದ್ರೆ ಅವರು ಈ ಭಾಗದಲ್ಲಿ ಭವಿಷ್ಯದ ನಾಯಕ ಅಂದ್ರೆ ಏನು ತಪ್ಪಾಗೋದಿಲ್ಲ. ಅದರಿಂದ ಮುಂದಿನ ದಿನಗಳಿಗೆ ಅವ್ರಿಗೂ ಒಳ್ಳೇದಾಗ್ಲಿ. ನಿಮ್ಮೆಲ್ಲ ಆಶೀರ್ವಾದ, ಹಿರಿಯವ್ರ ಆಶೀರ್ವಾದ ಇರ್ಲಿ, ಚಿಕ್ಕವ್ರ ಪ್ರೀತಿ ವಿಶ್ವಾಸ ಇರ್ಲಿ. ಅವರನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಅಂತ ನನ್ನೊಂದು ಆಸೆ ಇದೆ.
ನನಗೆ ಒಂದು ಬಲವಾದ ನಂಬಿಕೆ ಇದೆ, ಅದು ಉಳಿಸ್ಕೊಂತಾರೆ ಬೆಳೆಸ್ಕೊಂತಾರೆ ಅಂತ. ಅಂಥದ್ದು ಆಗಲಿ. ಇವರಿಗೆ ಭಗವಂತ ಮತ್ತೊಮ್ಮೆ ಇವತ್ತು ಅವರಿಗೆ ನಮ್ಮ ಜಯರಾಮರಿಗೆ ಅವರಿಗೆ ಭಗವಂತ ಎಲ್ಲ ಆಯಸ್ಸು ಆರೋಗ್ಯ ಸುಖ ಶಾಂತಿ ಕಾಪಾಡಲಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ನಮಸ್ಕಾರ.